ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಂದ ಶಾಸಕ ಶ್ರೀನಿವಾಸ್ ಮಾನೆ ಅವರಿಗೆ ಅದ್ಧೂರಿ ಸ್ವಾಗತ. ರೋಟರಾಕ್ಟ್ ಕ್ಲಬ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪದಗ್ರಹಣ. ಸೆಪ್ಟೆಂಬರ್ 5ಕ್ಕೆ ಶಿರಸಿಯಲ್ಲಿ ಆಕ್ಷೇಪ ಪತ್ರ ಸಲ್ಲಿಕೆ. ರವೀಂದ್ರ ನಾಯ್ಕ್. ಪಿತೃವಾಕ್ಯ ಪರಿಪಾಲನೆ ರಾಮಾಯಣದ ಶ್ರೇಷ್ಠ ಮೌಲ್ಯ. ಚಂದನ ಶಾಲೆಯಲ್ಲಿ ವೈಜ್ಞಾನಿಕ ಮೆರುಗು ನೀಡಿದ ವಿಜ್ಞಾನ ವಸ್ತು ಪ್ರದರ್ಶನ. ಅಧಿಕ ಭಾರದ ಲಾರಿಗಳ ಸಂಚಾರ. ಬಾರಕೂರು ಶಿವಮೊಗ್ಗ ರಾಜ್ಯ ರಸ್ತೆಯಲ್ಲಿ ಹೊಂಡ ಗುಂಡಿಗಳು. ಉಡುಪಿಯಿಂದ ಸಾಗರ ಕಡೆ ಹೋಗುವ ಖಾಸಗಿ ಬಸ್ಸೊಂದರಲ್ಲಿ ಬೆಂಕಿ. ಪ್ರಾಣಾಪಾಯದಿಂದ ಪಾರಾದ ಪ್ರಯಾಣಿಕರು. ಜಗನ್ಮಾತೆ ಶ್ರೀ ಮಾರಿಕಾಂಬಾ ದೇವಾಲಯದ ಸಭಾಮಂಟಪದಲ್ಲಿ ಶ್ರಾವಣ ಮಾಸದ 4ನೇ ದಿನದ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಯೋಗ ಮಂದಿರ, ಮಾತೃಮಂಡಳಿ, ಶ್ರೀ ಗುರುಸಿದ್ದೇಶ್ವರ ಮಹಿಳಾ ಮಂಡಳ, ಶ್ರೀ ಭಜನಾ ಮಂಡಳಿ, ಅಯ್ಯಪ್ಪನಗರ, ಶ್ರೀ ಗೌರಿ ಮಹಿಳಾ ಸಮಾಜ, ಮಾತೃವೃಂದ ಶಿರಸಿ ಮತ್ತು ಮಂಡ್ಯದ ಹರಿಕಥಾ ವಿದ್ವಾನ್ ಶ್ರೀ ಸಚಿನ್ ಅವರಿಂದ ಕೀರ್ತನೆ, ಪ್ರಕಾಶ್ ಹೆಗಡೆ ಯಡಳ್ಳಿ ಅವರಿಂದ ಹಾರ್ಮೋನಿಯಂ ಮತ್ತು ಯಲ್ಲಪ್ಪ ಭಜಂತ್ರಿ, ತಬಲಾ ಸೇರಿದಂತೆ ವಿವಿಧ ಭಜನಾ ತಂಡಗಳಿಂದ ಭಜನೆಯನ್ನು ಪ್ರಸ್ತುತಪಡಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷ ರವಿ ಬೆಳ್ಳೆಮನೆ, ಉಪಾಧ್ಯಕ್ಷ ಅಶೋಕ್ ಎಸ್ ಪವಾರ್, ಧರ್ಮದರ್ಶಿಗಳಾದ ಕೇಶವ್ ಜಿ ಹೆಗಡೆ, ವಿನಾಯಕ್ ಎಸ್ ಶೇಟ್, ಶ್ರೀಮತಿ ಅರ್ಚನಾ ಹೊನ್ನಾವರ, ಬಾಬುದಾರರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಶಿರಸಿ, ಉತ್ತರ ಕನ್ನಡ. ಸಹಕಾರಿ ಭಗೀರಥರಲ್ಲೊಂದು ಆತ್ಮೀಯ ನಿವೇದನೆ. ರಜತ ಮಹೋತ್ಸವ ಸಮಾರಂಭಕ್ಕೆ ಆತ್ಮೀಯ ಆಮಂತ್ರಣ. ಸಭಾ ಕಾರ್ಯಕ್ರಮ ದಿನಾಂಕ ಆಗಸ್ಟ್ 22, 2026 ಶನಿವಾರದಂದು. ಸಮಯ ಬೆಳಿಗ್ಗೆ 10:15ಕ್ಕೆ. ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ವೀರೇಂದ್ರ ಆರ್ ಪಾಟೀಲ್ ಜಡೆ. ಮಾನ್ಯ ಅಧ್ಯಕ್ಷರು ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಶಿರಸಿ. ಕಾರ್ಯಕ್ರಮ ಉದ್ಘಾಟಕರು ಸನ್ಮಾನ್ಯ ಶ್ರೀ ಭೀಮಣ್ಣ ಟಿ ನಾಯ್ಕ್ ಶಿರಸಿ. ಮಾನ್ಯ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ದಿವ್ಯ ಸಾನ್ನಿಧ್ಯ ಶ್ರೀ ಮನಿಪ್ರ ಡಾಕ್ಟರ್ ಮಹಾಂತ್ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ಜಡೆ. ಅಧ್ಯಕ್ಷರುಗಳ ಫೋಟೋ ಅನಾವರಣ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ, ಮಾನ್ಯ ವಿಧಾನ ಪರಿಷತ್ ಸಭಾಧ್ಯಕ್ಷರು, ಬೆಂಗಳೂರು. ಉಪಾಧ್ಯಕ್ಷರುಗಳಿಗೆ ಸನ್ಮಾನ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್, ಮಾನ್ಯ ಶಾಸಕರು, ಯಲ್ಲಾಪುರ ಮುಂಡಗೋಡು ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು, ಕೆಡಿಸಿಸಿ ಬ್ಯಾಂಕ್ ಶಿರಸಿ. ಹಾಗೂ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಆತ್ಮೀಯ ಆಮಂತ್ರಣ. ಸರ್ವರಿಗೂ ಆಧಾರದ ಸುಸ್ವಾಗತ. ಸ್ವಾಗತ ಕೋರುವವರು ಸರ್ವ ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗ. ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಶಿರಸಿ, ಉತ್ತರ ಕನ್ನಡ. ಕರ್ನಾಟಕ ಗೃಹ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಜವಾಬ್ದಾರಿ ಸ್ವೀಕರಿಸಿ ಪ್ರಥಮ ಬಾರಿಗೆ ತಾಲೂಕಿಗೆ ಆಗಮಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಅವರನ್ನ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಆತ್ಮೀಯವಾಗಿ ಸ್ವಾಗತಿಸಿದರು. ವರ್ದಿ ಕ್ರಾಸ್ ಬಳಿ ನೂರಾರು ಕಾರುಗಳೊಂದಿಗೆ ಜಮಾಯಿಸಿದ ಕಾರ್ಯಕರ್ತರು ಶ್ರೀನಿವಾಸ್ ಮಾನೆ ಅವರು ಆಗಮಿಸುತ್ತಿದ್ದಂತೆಯೇ ಪಟಾಕಿ ಸಿಡಿಸಿ ಹರ್ಷೋದ್ಗಾರ ಮೊಳಗಿಸಿ ಸ್ವಾಗತಿಸಿದರು. ಮಹಿಳೆಯರು ಆರತಿ ಬೆಳಗಿ ಹಣೆಗೆ ತಿಲಕ ಇಟ್ಟು ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡರು. ಬಳಿಕ ಶೀಗಿಹಳ್ಳಿ, ಆಡೂರು, ಬಾಳಂಬೀಡ, ಅಕ್ಕಿಯಾಲೂರು, ಗೆಜ್ಜಿಹಳ್ಳಿ ಗ್ರಾಮಗಳಲ್ಲಿಯೂ ಕಾರ್ಯಕರ್ತರು ಸಂಭ್ರಮಿಸಿದರು. ಕೊನೆಗೆ ಹಾನಗಲ್ ಗ್ರಾಮದೇವಿ ದೇವಸ್ಥಾನಕ್ಕೆ ಆಗಮಿಸಿದ ದೇವಿಯ ದರ್ಶನ ಪಡೆದರು. ಶಾಸಕ ಶ್ರೀನಿವಾಸ್ ಮಾನೆ ಅವರು ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನದ ಹುದ್ದೆ ಅಲಂಕರಿಸುವುದರಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಮನೆ ಮಾಡಿತ್ತು. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಮುಖಂಡರು ಹಾಗೂ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ 2026-27ನೇ ಸಾಲಿಗೆ ರೋಟರಿ ಕ್ಲಬ್, ರೋಟರಾಕ್ಟ್ ಕ್ಲಬ್ಗೆ ನೂತನವಾಗಿ ಆಯ್ಕೆಯಾದ ವಿದ್ಯಾರ್ಥಿ ಸದಸ್ಯರುಗಳಿಗೆ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರ್ಟಿಎನ್ ಶ್ರೀಪತಿ ಹೆಗ್ಡೆಯವರು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ, ವೃತ್ತಿಪರ ಬೆಳವಣಿಗೆ ಮತ್ತು ಸಮುದಾಯ ಸೇವೆಯಂತಹ ಗುಣಗಳನ್ನು ಅಭಿವೃದ್ಧಿ ಮಾಡಲು ಉತ್ತೇಜಿಸುತ್ತದೆ ಎಂದು ತಿಳಿಸಿದರು. ಡಾಕ್ಟರ್ ಅಭಯ್ ಕುಮಾರ್ ಗಸ್ತಿ, ಸಹಾಯಕ ಪ್ರಾಧ್ಯಾಪಕರು ಮಾತನಾಡಿ, ಇಂತಹ ಕ್ಲಬ್ಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಬೇಕು. ಮುಂದಿನ ದಿನಗಳಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ನಂತರ ನೂತನವಾಗಿ ಆಯ್ಕೆಯಾದ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿ ಸದಸ್ಯರುಗಳಿಗೆ ಪದಗ್ರಹಣ ಮಾಡಲಾಯಿತು. ಕಾರ್ಯಕ್ರಮವನ್ನು
ಗಣೇಶ್ ಕರ್ಸೆ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ರೋಟ್ರಾಕ್ಟ್ ಅಧ್ಯಕ್ಷರಾದ ಮೋಹಿತ್ ಕೋಡ್ಕಣಿ ಅವರುಗಳ ಭಾಷಣ ಮಾಡಿದರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಸುಹಾಸಿನಿ ಗೌಡರವರು ನೆರವೇರಿಸಿದರು. ವಿದ್ಯಾರ್ಥಿಗಳು ಸುಮಧುರ ಗೀತೆಗಳನ್ನು ಪ್ರಸ್ತುತಪಡಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಅಂತೆಯೇ ಮಹಾವಿದ್ಯಾಲಯದ ಸಿಬ್ಬಂದಿಗಳು, ರೋಟ್ರಾಕ್ಟ್ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅತಿ ಸೂಕ್ಷ್ಮ ಪ್ರದೇಶವೆಂದು ಕಸ್ತೂರಿ ರಂಗನ್ ವರದಿಯ 7ನೇ ಅಧಿಸೂಚನೆಗೆ ವ್ಯಾಪಕ ಆಕ್ಷೇಪಣೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಬೃಹತ್ ರ್ಯಾಲಿಯೊಂದಿಗೆ ಘಟ್ಟದ ಮೇಲಿನ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೊಯ್ಡಾ ತಾಲೂಕಿನವರಿಂದ ಸೆಪ್ಟೆಂಬರ್ 5ಕ್ಕೆ ಶಿರಸಿಯ ಕಾರ್ಯಾಲಯದಲ್ಲಿ ಜರುಗಿದ ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ತೀವ್ರವಾಗಿ ವಿರೋಧಿಸಿ ಆಕ್ಷೇಪಣಾ ಸಲ್ಲಿಸಲು ಮೇಲಿನಂತೆ ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದರು. ಪಶ್ಚಿಮಘಟ್ಟ ಪ್ರದೇಶವನ್ನು ರಕ್ಷಣೆ ಹಾಗೂ ಸಂರಕ್ಷಿಸಲು ಅಸ್ತಿತ್ವದಲ್ಲಿರುವ ಕಾನೂನು, ನೀತಿ, ನಿಯಮ ಈಗಾಗಲೇ ಇರುವುದರಿಂದ ಹೊಸ ಮಾನದಂಡದ ಅವಶ್ಯಕತೆ ಇರುವುದಿಲ್ಲ ಎಂದು ಅವರು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ, ನೆಹರು ನಾಯ್ಕ್ ಬೀಳೂರು, ನಾಗರಾಜ್ ದೇವಸ್ಥಳಿ, ರಾಜು ನರೇಬೈಲ್, ಚಂದ್ರ ಶಾನ್ಬಾಗ್, ಚಂದ್ರು ನಾಯ್ಕ್, ಕಿರಣ್ ಮರಾಠಿ ದೇವನಹಳ್ಳಿ, ರಫೀಕ್ ಗೌಡಳ್ಳಿ, ಪರಮೇಶ್ವರ್ ವಾನಳ್ಳಿ, ಜಯಶ್ರೀ ಪಟ್ಗಾರ್, ಕಲ್ಪನಾ ನರೇಬೈಲ್, ಅಬ್ದುಲ್ ಮುನಾಫ್ ಪಂಪಾವತಿ, ಯಶವಂತ್ ಬಂಡಲ್, ಸುರೇಶ್ ಗೌಡ ಗುಡ್ನಾಪುರ, ಲಕ್ಷ್ಮಣ್ ಗೌಡ ಗುಡ್ನಾಪುರ, ಗೋಪಾಲ್ ಜಿ ನಾಯ್ಕ್, ಫಕೀರಪ್ಪ ಹುಲಿಯಗೌಡ, ಪ್ರಶಾಂತ್ ನಾಯ್ಕ್, ಗಣಪತಿ ಮೊಗಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಪಿತೃವಾಕ್ಯ ಪರಿಪಾಲನೆ ರಾಮಾಯಣದ ಶ್ರೇಷ್ಠ ಮೌಲ್ಯಗಳಲ್ಲಿ ಒಂದಾಗಿದ್ದು, ಇದು ಭಾರತೀಯ ಸಂಸ್ಕೃತಿಯ ಮಹತ್ವದ ಆದರ್ಶವೂ ಆಗಿದೆ ಎಂದು ಪ್ರಸಿದ್ಧ ವಿದ್ವಾಂಸ, ವಾಗ್ಮಿ, ವಿದ್ಯಾವಾಚಸ್ಪತಿ ಉಮಾಕಾಂತ್ ಭಟ್ ಹಿರೇಕೈ ಹೇಳಿದರು. ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಗುರುವಾರ ಶ್ರೀ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡಿದರು. ತಂದೆ ತಾಯಿ, ಗುರು ಹಿರಿಯರ ಮಾತುಗಳನ್ನು ಗೌರವದಿಂದ ಕೇಳಿ ಅವುಗಳನ್ನು ನಿಷ್ಠೆಯಿಂದ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಶ್ರೇಯಸ್ಸಿನ ಸಾಧನವಾಗಿದೆ. ಚಕ್ರವರ್ತಿಯ ಸಿಂಹಾಸನವನ್ನು ಅಲಂಕರಿಸಬೇಕಾಗಿದ್ದ ಶ್ರೀರಾಮನು ಪಿತೃವಾಕ್ಯ ಪರಿಪಾಲನೆಗಾಗಿ ದೃಢ ಸಂಕಲ್ಪದಿಂದ ರಾಜ್ಯ, ಅಧಿಕಾರ ಸೇರಿದಂತೆ ಸರ್ವಸ್ವವನ್ನು ತ್ಯಜಿಸಿ ವನವಾಸಕ್ಕೆ ತೆರಳಿದನು. ಈ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದರೂ ತನ್ನ ಕರ್ತವ್ಯ ಮತ್ತು ಆದರ್ಶದಿಂದ ವಿಚಲಿತನಾಗಲಿಲ್ಲ ಎಂದರು. ಅಂತಿಮವಾಗಿ ಅಯೋಧ್ಯೆಯ ಸಿಂಹಾಸನವನ್ನು ಅಲಂಕರಿಸಿ ಸರ್ವಕಾಲಿಕ ಶ್ರೇಷ್ಠವಾದ ರಾಮರಾಜ್ಯವನ್ನು ಸ್ಥಾಪಿಸಿದನು. ರಾಮನ ಈ ಆದರ್ಶ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಗುರು ಶಿಷ್ಯ ಸಂಬಂಧದ ಮಹತ್ವವನ್ನು ಆಶೀರ್ವಚನದ ಮೂಲಕ ವಿವರಿಸಿದರು. ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಪ್ರಾಚಾರ್ಯರು, ಪ್ರಾಧ್ಯಾಪಕರಿಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಡಾಕ್ಟರ್ ವಿನಾಯಕ್ ಭಟ್ ಗುಂಜಗೋಡು ಕಾರ್ಯಕ್ರಮ ನಿರ್ವಹಿಸಿದರು. ನರೇಬೈಲ್ ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದಿನಾಂಕ ಆಗಸ್ಟ್ 19, 2026ರಂದು ವಿಜ್ಞಾನ ವಸ್ತು ಪ್ರದರ್ಶನ ಅತ್ಯಂತ ವ್ಯವಸ್ಥಿತವಾಗಿ ನಡೆದು ಮಕ್ಕಳಲ್ಲಿನ ವೈಜ್ಞಾನಿಕ ಮನೋಭಾವದ ಅನಾವರಣಕ್ಕೆ ಸಾಕ್ಷಿಯಾಯಿತು. ಮಕ್ಕಳು ತಮ್ಮ ಕಲ್ಪನೆಯಲ್ಲಿ ವಸ್ತುಗಳನ್ನು ಬಳಸಿಕೊಂಡು ಮಾಡೆಲ್ಗಳನ್ನು ಸಿದ್ಧಪಡಿಸಿಕೊಂಡು ಬಂದಿದ್ದರು. ವ್ಯವಸ್ಥಿತವಾಗಿ ಜೋಡಿಸಿ ಸಮರ್ಪಕವಾಗಿ ಅವುಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದು ಅತಿಥಿಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಎಲೆಚುಕ್ಕೆ ರೋಗ ನಿಯಂತ್ರಣಕ್ಕೆ ಅಷ್ಟಗವ್ಯ, ಪರಿಸರ ಸ್ನೇಹಿ ಬತ್ತಿ, ಜೆಟ್ ಎಂಜಿನ್, ರಕ್ತ ಪರಿಚಲನೆಯ ಮಾದರಿ, ಫೈರ್ ಅಲಾರಾಂ ಮುಂತಾದ ಮಾಡೆಲ್ಗಳು ಮಕ್ಕಳಲ್ಲಿನ ವೈಜ್ಞಾನಿಕ ಪ್ರತಿಭೆಗೆ ಕನ್ನಡಿಯಂತಿದ್ದವು. ಔಷಧಿ ಸಸ್ಯಗಳು, ಸ್ವಯಂಚಾಲಿತ ಬೀದಿ ದೀಪ, ಕಡಲ ತೀರದ ಸವೆತ, ಚಂದ್ರಯಾನ 3, ಗಾಳಿಯ ಸುಳಿಯ ಫಿರಂಗಿ, ನಂದಿ ತ್ಯಾಜ್ಯ ಸ್ವಚ್ಛತಾ ಯಂತ್ರ, ಸ್ವಯಂಚಾಲಿತ ಬಾಗಿಲು ಇತ್ಯಾದಿ ಮಾಡೆಲ್ಗಳು ಮಕ್ಕಳ ಸಂಶೋಧನಾ ಸಾಮರ್ಥ್ಯವನ್ನು ಪ್ರತಿನಿಧಿಸಿದವು. ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ವಿಜ್ಞಾನದ ಪ್ರಯೋಗ ಮಾಡುವುದರ ಮೂಲಕ ಉದ್ಘಾಟಿಸಿದ ಚಂದನ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ಗುರುವಿಘ್ನೇಶ ಭಟ್, ಈ ಹಂತದಲ್ಲಿ ಮಕ್ಕಳಲ್ಲಿ ಇರುವ ವೈಜ್ಞಾನಿಕ ಕುತೂಹಲಗಳು ಭವಿಷ್ಯದ ವಿಜ್ಞಾನಕ್ಕೆ ಅಡಿಪಾಯವಿದ್ದಂತೆ. ಮಕ್ಕಳು ತಮ್ಮ ಕುತೂಹಲವನ್ನು ಇಂತಹ ಪ್ರದರ್ಶನದ ಮೂಲಕ ತಣಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಎಲ್ಲರೂ ಅತ್ಯುತ್ತಮ ಮಾಡೆಲ್ಗಳನ್ನು ಪ್ರದರ್ಶಿಸಿ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಅತಿಥಿಗಳಾಗಿ ಉಪಸ್ಥಿತರಿದ್ದ ಶಾಲೆಯ ಸಿಇಒ ಶ್ರೀಮತಿ ವಿದ್ಯಾ ನಾಯ್ಕರವರು ಮಕ್ಕಳಲ್ಲಿ ವೈಜ್ಞಾನಿಕ ಯೋಜನೆಗಳು ಭವಿಷ್ಯದ ಜೀವನಕ್ಕೆ ನೆರವಾಗುತ್ತವೆ. ಮೊದಲ ಹೆಜ್ಜೆಯನ್ನು ಇಡುತ್ತಿದ್ದೀರಿ. ಸೋಲಾಗಲಿ ಗೆಲುವಾಗಲಿ ಚಿಂತಿಸದೆ ಪ್ರಯತ್ನಶೀಲರಾಗಿ ಮುಂದೊಂದು ದಿನ ಯಶಸ್ಸು ನಿಮ್ಮದಾಗುತ್ತದೆ. ಉತ್ತಮ ಮಾದರಿಗಳನ್ನು ತಯಾರಿಸಿ ನಿಮ್ಮ ಜಾಣ್ಮೆಯನ್ನು ಪ್ರದರ್ಶಿಸಿದ್ದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀ ಎಲ್.ಎಂ. ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಶಿಕ್ಷಣ ಸಲಹೆಗಾರರಾದ ಶ್ರೀ ವಿ.ಜಿ. ಹೆಗಡೆ, ಶಾಲಾ ಆಡಳಿತಾಧಿಕಾರಿಗಳಾದ ದಿವ್ಯಾ ಹೆಗಡೆ,
ಮುಖ್ಯೋಧ್ಯಾಪಕರಾದ ಶ್ರೀ ರವೀಂದ್ರ ಭಟ್ ಉಪಸ್ಥಿತರಿದ್ದರು. ಶಾಲೆಯ ಶಿಕ್ಷಕರಿಂದ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದರು. ಕುಮಾರಿ ಆರಾಧ್ಯ ಗೌಡರ್ ನಿರೂಪಿಸಿದರು. ಕುಮಾರಿ ಅಕ್ಷರ ನಾಯ್ಕ್ ಸ್ವಾಗತಿಸಿದರು. ಕುಮಾರಿ ಶಿಶಿರ್ ಹೆಗಡೆ ವಂದಿಸಿದರು. ಉಡುಪಿಯಿಂದ ಬ್ರಹ್ಮಾವರ ಬಾರಕೂರು ಮೂಲಕ ಶಿವಮೊಗ್ಗ ರಾಜ್ಯ ರಸ್ತೆ ಬಹುತೇಕ ಹೊಂಡಗುಂಡಿಗಳೇ ತುಂಬಿ ಸಂಚಾರ ತೀವ್ರ ಕಷ್ಟಕರವಾಗಿದೆ. ಇಲ್ಲಿನ ಹುಂಡಾಡಿ ದುರ್ಗಾ ಸಭಾಗೃಹ ಮತ್ತು ಬಾರಕೂರು ಸೇತುವೆ ಬಳಿ ಇರುವ ಹೊಂಡಗಳಲ್ಲಿ ಸಂಚರಿಸಲೇ ಕಷ್ಟವಾಗುತ್ತಿದೆ. ಹಗಲು ಹೊತ್ತಿನಲ್ಲಿ ಹೇಗಾದರೂ ಸಂಚಾರ ಮಾಡಿದರೆ ರಾತ್ರಿ ಹೊತ್ತು ಮತ್ತು ಮಳೆ ಬಂದು ನೀರು ತುಂಬಿಕೊಂಡರೆ ಹೊಂಡಗಳು ಕಾಣದೆ ಅನೇಕರು ಬಿದ್ದು ಕೈಕಾಲು ಮುರಿದುಕೊಂಡ ಘಟನೆ ಸಂಭವಿಸಿದೆ. ಶಾಲಾ ವಿದ್ಯಾರ್ಥಿಗಳ ಸಂಚಾರ ಬಸ್ಗಳು, ಆಟೋಗಳು, ಪ್ರಯಾಣಿಕರ ಬಸ್, ದ್ವಿಚಕ್ರ ವಾಹನಗಳಿಗೆ ಸಂಚಾರ ತೀರಾ ಸಮಸ್ಯೆ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಸಾಸ್ತಾನದಲ್ಲಿ ಟೋಲ್ ಹಣ ನೀಡಬೇಕಾಗುತ್ತದೆ ಎನ್ನುವ ದೃಷ್ಟಿಯಿಂದ ಅಧಿಕ ಭಾರದ ವಾಹನಗಳ ಸಂಚಾರ ನಿಷೇಧ ಇದ್ದರೂ ಕೂಡ ಇಲ್ಲಿನ ಸಂಚರಿಸುವ ಅಧಿಕ ಭಾರದ ವಾಹನಗಳ ಸಂಚಾರವೇ ರಸ್ತೆಗಳು ಹೊಂಡಗುಂಡಿ ಬೀಳಲು ಕಾರಣವಾಗಿರುವುದರಿಂದ ಅಧಿಕ ಭಾರದ ಲಾರಿಗಳ ಸಂಚಾರ ನಿಷೇಧ ಮಾಡುವಂತೆ ಮತ್ತು ಗುಂಡಿಗಳನ್ನು ಮುಚ್ಚಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿದೆ. ರೋಡಿನಲ್ಲಿ ಹೋಗುವಾಗ ಅಲ್ಲಿ ದುರ್ಗಾ ಸಭಾಗ ಎದುರೇ ರೋಡ್ ಕಂಪ್ಲೀಟ್ ಹಾಳಾಗಿದೆ. ಅದ್ರ ಬಗ್ಗೆ ಯಾರು ಗಮನ ಕೊಟ್ಟಿಲ್ಲ. ಒಂದು ಸರಿ ಜಲ್ಲಿ ಕಲ್ಲು ತಂದು ಹಾಕಿದ್ದಾರೆ. ಮತ್ತೆ ಬಾರ್ಕು ಬ್ರಿಡ್ಜ್ ಹತ್ರ ಸಹ ತುಂಬಾ ತೊಂದರೆ ಆಗ್ತದೆ. ಎಲ್ಲ ರಾಂಗ್ ಸೈಡ್ ಅಲ್ಲಿ, ಒಂದು ಸೈಡ್ ಅಲ್ಲಿ ಬಿದ್ದಾಗ ಇನ್ನೊಂದು ರಾಂಗ್ ಸೈಡ್ ಅಲ್ಲಿ ಬಂದು ಅಪಘಾತವಾಗುತ್ತದೆ. ಅದನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಉಡುಪಿಯಿಂದ ಸಾಗರ ಕಡೆ ಹೋಗುವ ಖಾಸಗಿ ಬಸ್ಸೊಂದು ಗುರುವಾರ ಬೆಳಗ್ಗೆ ಉಪ್ಪೂರು ಬಳಿ ಬರುವಾಗ ಒಂದೇ ಸಮನೆ ಬಸ್ಸಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಪ್ರಯಾಣಿಕರು ತೀರಾ ಅಪಾಯದಿಂದ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ. ಬಸ್ಸಿನ ಬ್ಯಾಟರಿ ಇರುವಲ್ಲಿ ಬೆಂಕಿ ಹೊತ್ತಿಕೊಂಡು ಒಂದೇ ಸಮನೆ ಬೆಂಕಿ ಹೊತ್ತಿಕೊಂಡಾಗ ಈ ಘಟನೆಯು ತೀವ್ರತೆಯನ್ನ ಕಂಡುಕೊಂಡ ಚಾಲಕ ಕೂಡಲೇ ಬಸ್ ನಿಲ್ಲಿಸಿ ಪ್ರಯಾಣಿಕರೆಲ್ಲರನ್ನ ಕೆಳಗೆ ಇಳಿಸಿ ಬಸ್ಸಿನಲ್ಲಿ ಇದ್ದ 10 ಮಂದಿ ಯಾವುದೇ ಅಪಾಯ ಇಲ್ಲದೆ ಪಾರಾಗಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಉಡುಪಿ ಅಗ್ನಿಶಾಮಕ ದಳದ ವಾಹನ ಬಂದು ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದರೂ ಬಸ್ ಮಾತ್ರ ಪೂರ್ತಿ ಸುಟ್ಟು ಕರಕಲಾಗಿದೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಜಿಲ್ಲೆಯಲ್ಲಿ ಖಾಸಗಿ ಬಸ್ ಪೈಪೋಟಿಯಲ್ಲಿ ಕೆಲವು ಖಾಸಗಿ ಬಸ್ಗಳಲ್ಲಿ ಅಪಘಾತ ಸಂಭವಿಸಿದಾಗ ಮತ್ತು ತುರ್ತು ಘಟನೆ ಸಂಭವಿಸಿದಾಗ ತುರ್ತು ದ್ವಾರ, ಸಲಕರಣೆಗಳು ಮತ್ತು ತುರ್ತು ಔಷಧಿಗಳು ಬಸ್ಗಳಲ್ಲಿ ಇಲ್ಲದಿರುವ ಕುರಿತು ಸಾರ್ವಜನಿಕರು ಹೇಳುತ್ತಿರುವಂತೆ ಇಂದು ನಡೆದ ಘಟನೆಯಲ್ಲಿ ಕೂಡ ಬಸ್ನಲ್ಲಿ ಚಿಕ್ಕ ಸ್ಪಾನರ್ ಬಗ್ಗೆ ತಡಕಾಡಿದ ಕುರಿತು ಪರಿಸರದ ಕಂಡುಕೊಂಡಿದ್ದಾರೆ ಎನ್ನಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಂದ ಶಾಸಕ ಶ್ರೀನಿವಾಸ್ ಮಾನೆ ಅವರಿಗೆ ಅದ್ಧೂರಿ ಸ್ವಾಗತ. ರೋಟರಾಕ್ಟ್ ಕ್ಲಬ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪದಗ್ರಹಣ. ಸೆಪ್ಟೆಂಬರ್ 5ಕ್ಕೆ ಶಿರಸಿಯಲ್ಲಿ ಆಕ್ಷೇಪ ಪತ್ರ ಸಲ್ಲಿಕೆ. ರವೀಂದ್ರ ನಾಯ್ಕ್. ಪಿತೃವಾಕ್ಯ ಪರಿಪಾಲನೆ ರಾಮಾಯಣದ ಶ್ರೇಷ್ಠ ಮೌಲ್ಯ. ಚಂದನಶಾಲೆಯಲ್ಲಿ ವೈಜ್ಞಾನಿಕ ಮೆರುಗು ನೀಡಿದ ವಿಜ್ಞಾನ ವಸ್ತು ಪ್ರದರ್ಶನ. ಅಧಿಕ ಭಾರದ ಲಾರಿಗಳ ಸಂಚಾರ. ಬಾರಕೂರು ಶಿವಮೊಗ್ಗ ರಾಜ್ಯ ರಸ್ತೆಯಲ್ಲಿ ಹೊಂಡ ಗುಂಡಿಗಳು. ಉಡುಪಿಯಿಂದ ಸಾಗರ ಕಡೆ ಹೋಗುವ ಖಾಸಗಿ ಬಸ್ಸೊಂದರಲ್ಲಿ ಬೆಂಕಿ. ಪ್ರಾಣಾಪಾಯದಿಂದ ಪಾರಾದ ಪ್ರಯಾಣಿಕರು. ಕದಂಬ ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.